ನಿಮ್ಗೊಂದು ಕತೆ ಹೇಳ ನಾನು ಹೇಳ ಯಾಕೆ ಬೇರೆ ಬೇರೆ ಕಲರಲ್ಲಿದೆ? ಯಾರಮ್ಮ ನೀವು? ನೀವು ಇಲ್ಲಿ ಮಾಡ್ಕೊಂಡಿದ್ದೀರಾ ಐಸ್ ಕ್ರೀಮ್ಸ್. ನಾನು ಹೇಳಿದ ಮಾತು ಕೇಳ್ತೀರಾ? ಓಹ್ ಎಸ್ ಎಸ್ ಯೋ ಓ ಟಡಾ ಮಾಮ್ ನನ್ನ ಟೋಪಿ ಹಿಂಗಿಟ್ಕೊಳ್ಳಿ ಕ್ಯಾಮ್ರಾ. ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಕ. ದಿಸ್ ಇಸ್ ಮೈ ಲವ್ಲಿ ಹಸ್ಬೆಂಡ್. ಇವಾಗ ನಾವು ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. 5 ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ಕ್ಲೋಸ್ ಆಗುತ್ತೆ, ಬಟ್ ಇದು ನಮ್ಮ ಸ್ಪೆಷಾಲಿಟಿ. ಆ್ಯಂಡ್ ಎನಿವೇಸ್ ವಿ ಆರ್ ಟ್ವಿನಿಂಗ್. ಗಮನನೇ ಮಾಡಿಲ್ಲ. ಹೋಗೋಣ. ಓಕೆ, ಏನಿದೆ ಬ್ರೇಕ್ಫಾಸ್ಟ್ಗೆ ತೋರಿಸ್ತೀನಿ. ಇದು ಬ್ರೇಕ್ಫಾಸ್ಟ್ ಏರಿಯಾ. ಇಲ್ಲಿ 10:30 ತನಕ ಮಾತ್ರ ಅಂತೆ ವೀಕ್ ಡೇಸ್ಗೆ ಬ್ರೇಕ್ಫಾಸ್ಟ್. ತುಂಬಾ ಡಿಸಪಾಯಿಂಟ್ ಆದ್ವಿ, ಬಿಕಾಸ್ ಗೂಗಲ್ ಅಲ್ಲಿ 11 AM ತನಕ ಇತ್ತು. ಅದನ್ನ ನೋಡ್ಬಿಟ್ಟು ಹೋದ್ವಿ, ಆದ್ರೆ ತಿಂಡಿ ಸಿಗ್ಲಿಲ್ಲ. 1 hour later. ಏನ್ ಬೇಬಿ ಇಷ್ಟೊಂದು ತಗೊಂಡ್ಬಂದಿದ್ಯಾ? ಫೈನಲಿ ಏನದು ಬ್ರೇಕ್ಫಾಸ್ಟ್ ಸಿಕ್ತು ನಮಗೆ. ನಾವೇ ಆರ್ಡರ್ ಮಾಡಿದ್ದು ಹೊರಗಡೆಯಿಂದ, ಬಿಕಾಸ್ ನಾವು ಲೇಟ್ ಆಗಿದ್ವಲ್ಲ, ಅಲ್ಲಿ ಕ್ಲೋಸ್ ಆಗಿತ್ತು. ಫ್ರೆಂಚ್ ಬ್ರೇಕ್ಫಾಸ್ಟ್ ನನಗೆ ತುಂಬಾ ಇಷ್ಟ, ತಿನ್ನೋಣ ವೆರಿ ಹಂಗ್ರಿ. ಒಂದು ವೆಜ್ ಹಾಗೆಯೇ ಒಂದು ನಾನ್ ವೆಜ್ ಕಾಂಬೋನ ಆರ್ಡರ್ ಮಾಡಿದ್ವಿ. ಇದು ಫ್ರೆಂಚ್ ಬ್ರೇಕ್ಫಾಸ್ಟ್ ಆಗಿರೋದ್ರಿಂದ ತುಂಬಾನೇ ವೆರೈಟೀಸ್ ಇತ್ತು. ಕ್ವಾಂಟಿಟಿ ಸ್ವಲ್ಪನೇ ಇದ್ರು. ಒಟ್ಟಿಗೆ ತಿಂದಾಗ ಇದೆಲ್ಲ ಹೊಟ್ಟೆ ತುಂಬುತ್ತೆ. ಎಣ್ಣೆ ಬ್ರೆಡ್ಡು ಸುಮಾರು ಕೊಟ್ಟವ್ರೆ. ಇಷ್ಟು ಬ್ರೆಡ್ ತಡಾ ಎಮ್ಮಿ ಅಲ್ಲ. ಹಾಟ್ ಚಾಕ್ಲೇಟ್, 2 ಹಾಟ್ ಚಾಕ್ಲೇಟ್, ಒಂದು ಪಿನಾ ಕೊಲಾಡಾ ಮತ್ತೆ ಒಂದು ಮ್ಯಾಂಗೋ ಸ್ಮೂದಿ. ಹಾಯ್, ನಾವು ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ಏನ್ ಮಾಡಿದ್ವಿ ಗೊತ್ತಾ? ಇಬ್ರು ನಿದ್ದೆ ಮಾಡಿ 1 eternity later. ಆಲ್ಮೋಸ್ಟ್ 3:30ಗೆ ಎದ್ದುಬಿಟ್ಟು ಫ್ರೆಶನ್ ಅಪ್ ಆಗಿ ಇವಾಗ 5:30 ಆಗಿದೆ. ನಾವು ಗ್ಲೋಬಲ್ ವಿಲೇಜ್ಗೆ ಹೋಗ್ತಾ ಇದ್ದೀವಿ. ಮೀನ್ ವೈಲ್ ನಾವು ಟ್ಯಾಕ್ಸಿನಲ್ಲಿ ಇದ್ದೀವಿ, ಸೊ ಕ್ಯಾಮ್ರಾ ಸ್ವಲ್ಪ ಶೇಕ್ ಆಗುತ್ತೆ. ನಿಮ್ಗೊಂದು ಕತೆ ಹೇಳ ನಾನು ಹೇಳ. ಏನ್ ಕತೆ ಗೊತ್ತಾ? ಸಾರಿ, ಕ್ಲೂ ಇಲ್ಲ, ಬಟ್ ನಾನು ನಿಜ ಹೇಳಬೇಕು ಅಂತ ನಿಮ್ಮ ಹತ್ರ. ನೀವೆಲ್ಲ ಹೇಳ್ತಾ ಇದ್ದೀರಲ್ಲ ನಾವು ಪರ್ಫೆಕ್ಟ್ ಕಪಲ್, ಜಗಳ ಮಾಡಲ್ಲ, ಎಷ್ಟು ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇದೆ, ನಾನು ತುಂಬ ಲಕ್ಕಿ ಅಂತೆಲ್ಲ. ಅಮ್ಮನ ಜೊತೆ ಜಗಳ ಮಾಡ್ತೀವಿ, ಅಣ್ಣ ತಂಗಿಯವ್ರ ಜೊತೆ ಜಗಳ ಮಾಡ್ತೀವಿ. ಹಾಗಾಗಿ ಇವ್ರ ಜೊತೆ ನಾನು ಲೈಫ್ ಲಾಂಗ್ ಇರಬೇಕು, ಜಗಳ ಮಾಡದೇ ಇರೋದಕ್ಕಾಗತ್ತಾ? ಈ ಎಂಟೈರ್ ಟ್ರಿಪ್ ವಾಸ್ ನಾಟ್ ಗುಡ್. ಅಂದರೆ ಎಂಟೈರ್ ಟ್ರಿಪ್ ಅಂತ ಹೇಳೋಕ್ಕಾಗಲ್ಲ. ನಾವು ಬಂದಿದ್ದ ದಿನದಿಂದ ಇಲ್ಲಿ ಇವತ್ತಿನ ಮಧ್ಯಾಹ್ನ ತನಕ ಇಟ್ ವಾಸ್ ವೆರಿ ಬ್ಯಾಡ್. ತುಂಬ ಇರಿಟೇಟ್ ಆಗಿದ್ವಿ. ನನಗೆ ಅವ್ರ ಮೇಲೆ ಇರಿಟೇಷನ್, ಅವ್ರಿಗೆ ನನ್ನ ಮೇಲೆ ಇರಿಟೇಷನ್. ಅವ್ರು ಹೇಳಿದ್ದು ನನಗಾಗಲ್ಲ, ನಾನು ಹೇಳಿದ್ದು ಅವ್ರಿಗಾಗಲ್ಲ. ಅವ್ರು ಇಲ್ಲಿ ಹೋಗೋಣ ಅಂತಾರೆ, ನಾನು ಅಲ್ಲಿ ಬೇಡ ಇಲ್ಲಿ ಹೋಗೋಣ ಅಂತೀನಿ. ಸೊ ಐ ಮೀನ್ ಇಟ್ಸ್ ವೆರಿ ಕಾಮನ್. ನಾವು ಎಷ್ಟು ಬೇಗ ಅದನ್ನು ಸಾಲ್ವ್ ಮಾಡ್ತೀವಲ್ಲ, ಅದು ಮ್ಯಾಚ್ ಆಗುತ್ತೆ. ನಮಗೆ ಬೇಗ ಗೊತ್ತಾಗುತ್ತೆ ನಮ್ಗೆ ಈ ಥರ ಒಬ್ರ ಮೇಲೆ ಒಬ್ರು ಇರಿಟೇಷನ್ ಆಗಿರೋದಕ್ಕಾಗಲ್ಲ ಅಂತ. ನಾವು ಫಟಾಫಟ್ ಸಾರಿ, ಬಿಕಾಸ್ ನನಗೆ ಇವ್ರು ಬೇಕೇ ಬೇಕು, ಇವ್ರಿಗೆ ನನಗೆ ಬೇಕೇ ಬೇಕು. ಸೊ ರೈಟ್, ಇದೆಲ್ಲ ಸಣ್ಣ ಪುಟ್ಟ ಜಗಳ ಆಗಿ ಆಗುತ್ತೆ. ನೆನ್ನೆ ಅಂತೂ ಬರೀ ಫುಡ್ಡಿಗೆನೆ ಇಲ್ಲ, ನಾನು ಅದ್ಬೇಕು ಅಂತ, ಅವಳು ಅದ್ಬೇಕು ಅಂತ. ಅದಕ್ಕೆ ಒಂದು ಸ್ವಲ್ಪ ಸ್ವೀಟ್ ಬಂದಿತ್ತು ಇಬ್ಬರಿಗೂ, ಒಂದು ಅರ್ಧ ಗಂಟೆ. ಆಮೇಲೆ ಎಲ್ಲ ಸರಿ ಹೋಯ್ತು. ಆಮೇಲೆ ಹಾಗೇನೆ ಏನಾದರೂ ಒಂದು ಸಣ್ಣ ಪುಟ್ಟದ್ದು ಇದ್ದೇ ಇರುತ್ತೆ ಕಪಲ್ ಅಂದಮೇಲೆ, ಅಥವಾ ಯಾರೇ ಆಗಲಿ ಒಟ್ಟಿಗೆ ಇದ್ದಾಗ ಸ್ವಲ್ಪ ಮಧ್ಯೆ ಇರಿಟೇಷನ್ ಇದ್ದೇ ಇರುತ್ತೆ. ಅದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಬಿಟ್ಬಿಟ್ಟು ಮತ್ತೆ ಸರಿ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅದೇ ಲೈಫ್. ದಟ್ಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಸೊ ನಿಮ್ಗೆ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ನೋ ಒನ್ಸ್ ಪರ್ಫೆಕ್ಟ್. ನಮ್ಮ ಓನ್ ವೇಯಲ್ಲಿ ನಾವು ಪರ್ಫೆಕ್ಟ್ ಆಗಿದ್ದೀವಿ ಅಂತ ನೀವು ಹೇಳ್ಬೋದು, ಬಟ್ ಅದರ್ವೈಸ್ ಎಲ್ಲರ ಮಧ್ಯೆ ಇದ್ದೇ ಇರುತ್ತೆ. ನೀವು ಎಷ್ಟು ಬೇಗ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀರಾ ಅಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದು, ಪರ್ಫೆಕ್ಟ್. ಏನಂದರೆ ಜಗಳ ಅಂತೂ ಹಾಗೆ ಆಗುತ್ತೆ, ಆದರೆ ಆದಷ್ಟು ಬೇಗ ಸರಿ ಮಾಡ್ಕೋಬೇಕು. ಅದನ್ನೇ ತುಂಬ ಇಟ್ಕೋಬಾರ್ದು, ದಿನಗಳ ಗಟ್ಟಲೆ ಎಲ್ಲ ಇಟ್ಕೋಬಾರ್ದು. ಈಗೋ ಇರಬಾರ್ದು. ನಾನು ಹೇಳಿದ್ದು ಇವಳು ಕೇಳಲಿಲ್ಲ, ನಾನು ಹೇಳಿದ್ದು ಇವ್ರು ಕೇಳಲಿಲ್ಲ ಅಂತ ಈಗೋ ಇದ್ರೆ ತುಂಬ ಡಿಫಿಕಲ್ಟ್ ಆಗುತ್ತೆ. ಆ್ಯಂಡ್ ಡಾಮಿನೇಟಿಂಗ್ ನೇಚರ್ ಇರಬಾರ್ದು. ಯಾರಿಗೆ ಯಾರು ತಪ್ಪಾಗಿದೆ ಅಂತ ಗೊತ್ತಾದ ತಕ್ಷಣ ಸಾರಿ ಅಂತ ಹೇಳ್ಬಿಟ್ರೆ ಆಯ್ತು. ಸಾರಿ, ಐ ಲವ್ ಯು ಅಂದ್ರೆ ಮುಗೀತಲ್ವಿ. ಐ ಲವ್ ಯು ಟು. ನಾವು ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ? ಇದು ಗ್ಲೋಬಲ್ ವಿಲೇಜ್ ಅನ್ನೋ ಏರಿಯಾ. ಬನ್ನಿ ನಾವು ಕ್ರಾಸ್ ಮಾಡಿಬಿಟ್ಟು ಹೋಗೋಣ ಪಾರ್ಕಿಂಗ್ ಏರಿಯಾದಿಂದ. ಇಲ್ಲಿ ಝೀಬ್ರಾ ಕ್ರಾಸಿಂಗ್ ಹಾಕಿದಾರಲ್ಲ, ಇಲ್ಲೇ ಕ್ರಾಸ್ ಮಾಡಬೇಕು ಈ ಜಾಗದಲ್ಲಿ. ಅದನ್ನು ಬಿಟ್ಟು ಆ ಕಡೆ ರೋಡಿಂದ ಸ್ವಲ್ಪ ಕ್ರಾಸ್ ಮಾಡ್ತೀನಿ ಅಂದರೆ ಇಲ್ಲಿ ಬಿಡಲ್ಲ. ರೂಲ್ಸ್ ಆರ್ ರೂಲ್ಸು. ಇಲ್ಲಿಂದಾನೇ ಈ ಕಡೆಯಿಂದ ಆ ಕಡೆ ಹೋಗೋರು, ಆ ಕಡೆಯಿಂದ ಈ ಕಡೆ ಬರೋರು ಕ್ರಾಸ್ ಮಾಡ್ತಾ ಇದ್ದೀವಿ. ವೆದರ್ ಅಂತೂ ತುಂಬಾ ಚೆನ್ನಾಗಿದೆ, ವೆರಿ ಚಿಲ್ಡ್ ಔಟ್ ವೆದರ್. ಆ್ಯಂಡ್ ಸನ್ಸೆಟ್ ಟೈಮ್ ಬೇರೆ ಆಗಿತ್ತು, ಬ್ಯೂಟಿಫುಲ್ ಆಗಿತ್ತು. ಓಹೋ, ಇಲ್ಲಿ ಕಾರ್ ನೋಡಿ, ಈ ಕಾರ್ ನೋಡಿ ಎಷ್ಟು ಚೆನ್ನಾಗಿದೆ. ದೀಪು ಟಿಕೆಟ್ ತಗೋತಾ ಇದ್ದಾಗ ನಾನು ನಿಮಗೆಲ್ಲ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ. ಇದು ಗ್ಲೋಬಲ್ ವಿಲೇಜ್ ಅಂದರೆ 6 ತಿಂಗಳಿಗೆ ಒಂದ್ಸತಿ ಓಪನ್ ಆಗುತ್ತೆ, ಮತ್ತೆ 6 ತಿಂಗಳು ಕ್ಲೋಸ್ ಮಾಡ್ತಾರೆ ಸಮ್ಮರಲ್ಲಿ. ಇಲ್ಲಿ ಬೇರೆ ಬೇರೆ ದೇಶದ ವಸ್ತುಗಳು, ಶಾಪಿಂಗ್, ಫುಡ್ ಐಟಮ್ಸ್, ಡಿಸ್ಪ್ಲೇಸ್ ಎಲ್ಲ ಇರುತ್ತೆ. ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ. ಟಿಕೆಟ್ ಬಂದ್ಬಿಟ್ಟು 20 ದಿರಂ. ಒಳಗಡೆ ಏನೇನಿದೆ ಒಂದೊಂದು ಎಂಟ್ರಿ ಮಾಡ್ತಾ ಇದ್ದಾರೆ, ನಾವು ಹೋಗೋಣ.
ಲೇಡೀಸ್ ಈ ಕಡೆ, ಜೆಂಟ್ಸ್ ಆ ಕಡೆ. ಹೌದಾ ಅಲ್ವಾ ಗೊತ್ತಿಲ್ಲ. ಓ ವಾವ್, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ವಾವ್ ಬೇಬಿ. ಟೈಮ್ ಸ್ಕ್ವೇರ್. ವರ್ಲ್ಡ್ದೆಲ್ಲ ಬೆಸ್ಟ್ ಪ್ಲೇಸಸ್ ಎಲ್ಲ ಒಂದೇ ಕಡೆ ತಗೊಂಡ್ಬಂದಿದ್ದಾರೆ. ಒಳ್ಳೇದಾಯ್ತಲ್ಲ. ಚೆಕ್ ದಿಸ್ ಔಟ್. ಇವ್ರು ಯಾರು ಇಲ್ಲಿ ಕೂತಿರೋರು? ನಮ್ಮ ಅಜ್ಜಿ ಬಂದಿದ್ದಾರೆ ನೋಡಿ. ಯಾರಮ್ಮ ನೀವು? ಒಟ್ಟು 26 ಕಂಟ್ರಿಯ ಪೆವಿಲಿಯನ್ಸ್ ಇದೆ. ಅಂದರೆ ಇಂಡಿಯಾ ಅನ್ನೋದು ಒಂದು ಕಂಟ್ರಿನ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಅದು 2Dನಲ್ಲಿ ಅಲ್ಲ 3Dನಲ್ಲಿ. ಇಲ್ಲಿ ನೋಡಿ ತಾಜ್ ಮಹಲ್. ದೇಶದ ಅತ್ಯಂತ ಸುಂದರವಾಗಿರುವಂಥ ಹೈಲೈಟ್ಸ್ನೆಲ್ಲ ಇಲ್ಲಿಟ್ಟಿದ್ದಾರೆ. ನೋಡೋದೇ ಒಂಥರ ಖುಷಿ. ಇದ್ರ ಜೊತೆಗೆ ತುಂಬ ಇಂಟ್ರೆಸ್ಟಿಂಗ್ ವಿಚಾರಗಳಿದೆ, ಬೇಗ ತೋರಿಸ್ತೀನಿ. ಇದು ರೋಮ್, ಅದ್ರ ಪಕ್ಕ ಪ್ಯಾರಿಸ್, ಅದ್ರ ಪಕ್ಕ ಸಿಡ್ನಿ. ನೋಡಿ ತಿಂಡಿ ತಿನಿಸುಗಳು ಸಗದಾಗಿದೆ. ನಾನು ಅವಾಗಲೇ ಹೇಳಿದ್ನಲ್ಲ, ಪ್ರತಿಯೊಂದು ಕಂಟ್ರೀಸ್ಗೆ ತಮ್ಮದೇ ಆದಂಥ ಒಂದು ಪೆವಿಲಿಯನ್ ಇದೆಯಂತ. ಅದು ಈ ಥರ ಇದೆ, ಲೈನಲ್ಲಿ ಇದೆ. ಒಂದು ಸುತ್ತ ರೌಂಡ್ ಹಾಕಿದ್ರೆ ಎಲ್ಲದನ್ನು ಮುಗಿಸ್ಬೋದು. ಬಟ್ ಇಲ್ಲಿ ನೀವು ಕನಿಷ್ಠ ಆದರೂ 3 ದಿನ ಬೇಕು ಬರೋದಕ್ಕೆ. ಯಾಕಂದರೆ ಇದು ಶುರು ಆಗೋದು ಸಂಜೆ 4 ಗಂಟೆ ಮೇಲೆ, ಬೆಳಗಿನ ಜಾವ 3 ಗಂಟೆ ತನಕನೂ ಇರುತ್ತೆ. ದಿಸ್ ಇಸ್ ಬ್ಯೂಟಿ. ಇಲ್ಲಿ ನೋಡಿ, ಗೊತ್ತಾ ನಿಮ್ಗೆ ಇದು ಎಷ್ಟು ಫೇಮಸ್ ಅಂತ? ಟರ್ಕಿ ಐಸ್ ಕ್ರೀಮ್. ಜಗತ್ತಲ್ಲಿ ಎಲ್ಲ ಕಡೆ ತುಂಬಾನೇ ಫೇಮಸ್. ನೀವು ಇಲ್ಲಿ ಮಾಡ್ಕೊಂಡಿದ್ದೀರಾ ಐಸ್ ಕ್ರೀಮ್ಸ್. ಆ ಒಂದು ಟರ್ಕಿಶ್ ಐಸ್ ಕ್ರೀಮ್ನ ಟ್ರೈ ಮಾಡಿದೆ. ಹೆಂಗೆ? ನಾನು ಇಲ್ಲಿ ಯಮನ್ ಅಂತ ಬರೆದಿದ್ದಾರೆ. ಮೋಸ್ಟ್ಲಿ ಯಮನ್ ಐಟಮ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಅಲ್ಲಿ ನೋಡಿ, ಚೆನ್ನಾಗಿದೆಯಲ್ಲ. ಯಮನ್, ಬ್ಯಾರನ್, ಇರಾನ್, ಮೊರೊಕೊ, ಆಮೇಲೆ ಅದೇನು ಬೇಬಿ ಕಸಾ KSA ರೀತಿನಲ್ಲಿ ಇದು ಮಾಡಿದ್ದಾರೆ. ಮಸಾಲಾ ಚಾಯ್ ಬೇಕಾದೀಪು, ಟ್ರೈ ಮಾಡ್ತೀರಾ? ಹೆಂಗಿದೆ? ಈ ವೆದರ್ ರೂಮಲ್ಲಿ ಇರಬೇಕು ಅಂತ ಇದ್ವಿ, ಶಿಫ್ಟ್ ಮಾಡ್ಕೊಂಡು ಇದ್ದಿದ್ರೆ ಎಷ್ಟೊಂದು ಲಾಸ್ ಅಂತ ಗೊತ್ತಾಯ್ತಾ? ನಾನು ಹೇಳಿದ ಮಾತು ಕೇಳ್ತೀರಾ? Look at this, it's beautiful. ಅರ್ಧ ಜನ ನಮ್ಮನ್ನೇ ನೋಡ್ತಾರೆ, ಕ್ಯಾಮ್ರಾ ಇಟ್ಕೊಂಡಿದ್ದೀವಿ ಅಂತ. ಆ್ಯಂಡ್ ಅಲ್ಲಿ ಒಬ್ರು, ಹೇ ಯೂಟ್ಯೂಬರ್, ನೈಸ್ ಟು ಮೀಟ್ ಯು. ಮಸಾಲೆ ಚಾಯ್ ಎಷ್ಟಿದಕ್ಕೆ? ಅದಕ್ಕೆ 6 dirham, ಅಂದರೆ 120 ರೂಪಾಯಿ. ಚೆನ್ನಾಗಿದೆಯಲ್ಲ. ಅಂದರೆ ಈ ಗ್ಲೋಬಲ್ ವಿಲೇಜಲ್ಲಿ ಸ್ವಲ್ಪ ಜಾಸ್ತಿ ರೇಟೇ ಅನಿಸುತ್ತೆ. ತಗೊಳ್ಳಿ. ಈ ಚಳಿ ಆಗ್ತಾ ಇದೆಯಲ್ಲ, ಸೊ ಎಲ್ಲ ಬೇಗ ತಣ್ಣಗಾಗ್ಬಿಡುತ್ತೆ. ಇಲ್ಲಿ ನೋಡಿ, ಡ್ರೈಡ್ ಫ್ಲವರ್ಸ್ ಇಂದ ಹೆಂಗ್ ಮಾಡಿದ್ದಾರೆ ಆರ್ಟ್ ವರ್ಕ್. ಲವ್ ಯು ಮಾಮ್ ಅಂತೆ. ಇದು ನನ್ನ ಅಮ್ಮಂಗೆ. ಏನ್ ನೋಡ್ತಾ ಇದ್ದೀರಾ? ಇದು ಪಾಕಿಸ್ತಾನದ ಹೂ, ಬಟ್ ನೋಡೋದಕ್ಕೆ ನಮ್ಮ ಇಂಡಿಯಾ ಹೂ ತರಾನೇ ಇದೆಯಲ್ಲ. ನಾನು ಇಂಡಿಯಾದಂತ ಅನ್ಕೊಂಡ್ರೆ ಇಲ್ಲ, ನಮ್ದು ಪಾಕಿಸ್ತಾನದು ಇದು ಅಂತ ಹೇಳಿದ್ರು. ವೆರಿ ನೈಸ್ ಅಂಡ್ ಇಂಟ್ರೆಸ್ಟಿಂಗ್. ಇದು ನಮ್ಮ ಹೆಮ್ಮೆಯ ಭಾರತ. ನಾವು ಇಂಡಿಯಾ ಪೆವಿಲಿಯನ್ ಹತ್ರ ಬಂದಿದ್ದೀವಿ. ಪಾನಿಪುರಿ ಆ್ಯಂಡ್ ಗೀರೋಸ್ ಮಸಾಲೆ ದೋಸಾ. ಓಹ್ ಎಸ್ ಹಿಯರ್. Where are you from? India से पंजाब से। Oh, बहुत बढ़िया. I'm from Karnataka. बहुत अच्छी क्लियर फोटो। Thank you. ದೋಸೆ ತಿಂದು ತುಂಬಾ ದಿನ ಆಯ್ತು. ಇಲ್ಲಂತೂ ದೋಸೆ ಅಲ್ಟಿಮೇಟ್ ಆಗಿತ್ತು. ವಾಹ್, ಏನ್ ರುಚಿ ಇತ್ತು ಗೊತ್ತಾ? ಹಾಗೇನೆ ಇವರು ದೋಸೆ ಮಾಡ್ತಿರೋರು ನಮ್ಮ ಬಳ್ಳಾರಿಯವರು. ಕೇಳಿ ಖುಷಿ ಆಯ್ತು. I need to have some dosa right now. ನನಗೆ ಪಾನಿಪುರಿ ಅಂದ್ರೆ ಇಷ್ಟ. ಸೊ ಏನೇ ಇದ್ರು ಫಸ್ಟ್ ಪ್ರಿಫರೆನ್ಸ್ ಪಾನಿಪುರಿ. कड़क चाय समोसे गर्मा गरम। ಥ್ಯಾಂಕ್ ಯು. يعني ما في جوا حب ليش أنا كمان ಇಬ್ರು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇದಾದ ಮೇಲೆ ಜಬರ್ದಸ್ತ್ ಆಗಿ ಶಾಪಿಂಗ್ ಆಯಿತು. ಡಿಫ್ರೆಂಟ್ ಕಂಟ್ರೀಸಲ್ಲಿ ಏನೆಲ್ಲ ಆಯಿತು ಅಂತ ಬೇಗ ನೋಡ್ಕೊಂಡು ಬನ್ನಿ. ಒಂದು ಹೇಳ ನಾನು, ಎಷ್ಟು ಚೆನ್ನಾಗಿದೆ ಅಂದರೆ ಇದು ಮೆಟೀರಿಯಲ್ ಇದೆಯಲ್ಲ ಸಖತ್ತಾಗಿದೆ. ಆ್ಯಂಡ್ ಹ್ಯಾಂಡ್ ಮೇಡ್ ಅಂತೆ ಇದು. ಇಲ್ಲಿ ನೋಡಿ, ಎಲ್ಲ ಹ್ಯಾಂಡ್ ಮೇಡ್ ವರ್ಕ್. ಸೊ ಮೇ ಬಿ ಅದಕ್ಕೆ ಜಾಸ್ತಿ ಇರ್ಬೋದು. ತಗೊಳ್ಳೋರು ತಗೋತಾರೆ ಅನಿಸುತ್ತೆ. ತುಂಬಾ ಇದೆ. ಇಲ್ಲಿ ನೋಡಿ, ಬ್ಯಾಗ್ ಅಂಗಡಿ, ಆಮೇಲೆ ಚಪ್ಪಲಿ ಅಂಗಡಿ. ಸುಮ್ಮನೆ ಲೆಟ್ ಮೀ ಜಸ್ಟ್ ಚೆಕ್ ದ ಕಾಸ್ಟ್ ಆಯ್ತಾ. ಹೌ ಮಚ್ ಇಸ್ ದಿಸ್ ಫಾರ್?
ಟ್ರೆಡಿಷನಲ್ ಆಗಿರುವಂಥ ಜ್ಯೂತೀಸ್ನ ನೋಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ ಕಲೆಕ್ಷನ್. ಇದಕ್ಕೆ ಒಂದಕ್ಕೆ 40 ದಿರಮ್ ಅಂತ ಹೇಳ್ತಾ ಇದ್ದಾರೆ, ಬಟ್ ಅಷ್ಟೊಂದು ಕೊಡೋದಕ್ಕೆ ನಾವು ಒಪ್ತಾ ಇಲ್ಲ. ಲೆಟ್ಸ್ ಸಿ ಏನಾಗುತ್ತೆ, ತಗೋತೀನ ಇಲ್ವೋ ಅಂತ. ಇಲ್ಲಿ ನೋಡಿ ನಮ್ಮ ಸೌತ್ ಇಂಡಿಯಾದವ್ರು ಸಿಕ್ಕಿದ್ರು, ಕರ್ನಾಟಕದವ್ರು, ಕೇರಳದವ್ರಂತೆ, ನಾನು ಕರ್ನಾಟಕದವರು. ಇಲ್ಲಿ ನೋಡಿದ್ರೆ 40 ದಿರಮ್ ಅಂತಿದ್ದಾರೆ ಒಂದು ಚಪ್ಪಲಿ. ಕಮ್ಮಿ ಮಾಡಿ ಅಂದರೆ ಕಮ್ಮಿ 35 ಲಾಸ್ಟ್ ಅಂತೆ. ಕೇರಳದವ್ರು ಕಮ್ಮಿ ಮಾಡ್ತಿಲ್ಲ, ನಮಗೆ ಮಾಡಲ್ಲ. ಮೇರಾ ದುಕಾನ್ ನೈ ಅಂತಾರೆ. ಕೊಂಚು ಅರಿವು. ಅಚ್ಚಾ ಸೂಪರ್. दुकान पंजाब का ಸರಿ ತಗೊಳ್ಳೋಣ. ಇಲ್ಲಿ ನೋಡಿ ಬೆಡ್ಶೀಟು, ತಲೆದಿಂಬು ಸ್ಟಾರ್ಟಿಂಗ್ 60 ದಿರಮಿಂದ ಶುರು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಎಷ್ಟಕ್ಕೆ ಮಾಡ್ತಾರೆ ಅಂತ. ಇಲ್ಲಿ ನೋಡಿ ಸರದ ಅಂಗಡಿ ಇದು. ಆಹಾ, ಅಲ್ಲಿ ನೋಡಿ ಒಂದ್ಸರ ಚೆನ್ನಾಗಿರುವಂಥ ನೆಕ್ ಪೀಸಸ್ ಎಲ್ಲ ಇದೆ. ಪ್ರಿಯತಮ ಹೇಗೆ ಅನ್ನಿಸ್ತಾ ಇದೆ? ಪ್ರಿಯತಮೆ ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ, ಸೂಪರ್, ಅಲ್ಟಿಮೇಟ್ ಅಲ್ಲ? ಸಖತ್ ಮಜಾ ಬರ್ತದೆ. ನಮ್ಮ ಫ್ಯಾಮಿಲಿ ಅವ್ರನ್ನೆಲ್ಲ ಕರ್ಕೊಂಡು ಬಂದ್ರೆ ಅವ್ರಿಗದು ತುಂಬಾ ಖುಷಿ ಆಗುತ್ತೆ. ನೆಕ್ಸ್ಟ್ ನವೆಂಬರ್ ಇಂದ ಕರ್ಕೊಂಬರೋಣ, ಕೂಲ್ ಸೀಸನ್ ಅಲ್ಲಿ ಬರಲೇಬೇಕು, ಮಸ್ಟ್ ವಿಸಿಟ್ ಇದು. ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಫೌಂಟೇನ್ ನೋಡಿ. ಸುತ್ತಮುತ್ತ ಎಲ್ಲಿ ನೋಡಿದ್ರು ಏನಾದರೂ ಒಂದು ಅಟ್ರಾಕ್ಷನ್. ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡಿದ್ರೆ ಇಲ್ಲಿ ಪಪೆಟ್ ಶೋ ನಡೀತಾ ಇದೆ. ಅದಕ್ಕಿಂತ ಸ್ವಲ್ಪ ಮುಂದೆ ಹೋಗಿ ನೋಡಿದ್ರೆ ಇಲ್ಲಿ ಯಾರೋ ಡೋಲ್ ಬಡಿತಾ ಇದ್ದಾರೆ ನೋಡಿ. ಒಂದಾದ್ಮೇಲೆ ಒಂದು ಚೆನ್ನಾಗಿರುವಂತಹ ವಿಜುವಲ್ಸ್ ಸಿಗ್ತಾನೆ ಇರುತ್ತೆ. ಅದಾದ್ಮೇಲೆ ಮುಂದಕ್ಕೆ ಹೋಗ್ತಾ ಇದ್ರೆ ಇಲ್ಲಿ ಡಾನ್ಸ್ ಕಾರ್ಯಕ್ರಮನೇ ನಡೀತಾ ಇದೆ. ಮಾವಿನ ಹಣ್ಣಿನ ರೈಲ್ವೆ ಮಾರ್ಕೆಟ್. ಮಾವಿನ ಹಣ್ಣಿದ್ರೆ ನಾನು ಬಿಟ್ಟಿನ ಫೇಕ್ ನಿಜ ಮ್ಯಾಂಗೋ ಅಲ್ಲ, ಇದು ಡಮ್ಮಿ ಮ್ಯಾಂಗೋ. ಇದು ಮುಟ್ ನೋಡು. ಚೈನಾದು ಮಾವಿನ ಹಣ್ಣು ತುಂಬಾನೇ ಟೇಸ್ಟಿ ಆಗಿತ್ತು. ಆಲ್ಮೋಸ್ಟ್ 3 ಪ್ಲೇಟ್ ತಗೊಂಡ್ವಿ ಗೊತ್ತಾ. You look so cool. Can I get that hat? That's for me only. You don't want it? Yes. Ta-da! ಮಾವಿನ ಹಣ್ಣಿನ ಟೊಪ್ಪಿ, ಮಾವಿನ ಹಣ್ಣು ಮಾರೋದಕ್ಕೆ ನಾವು ರೆಡಿ ಇದೆಯಲ್ಲ. ಇಲ್ಲಿ ಲೇಡೀಸ್ಗೆ ಶಾಪಿಂಗ್ ಜಾಸ್ತಿನೇ ಇದೆ. ಮನೆಗೆ ಬೇಕಾಗಿರುವಂಥ ಐಟಮ್ಸ್, ಬಟ್ಟೆಗಳು, ಶೂಸ್, ತಿನ್ನೋದಕ್ಕೆ ಸುಮಾರಷ್ಟಿದೆ. ಮೇಕಪ್ ಇದೆ. ಹುಡುಗರಿಗೆ ಸ್ವಲ್ಪ ಕಮ್ಮಿ ಆಪ್ಷನ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮಕ್ಕಳಿಗೆ ಭರ್ಜರಿ ಆಟ ಆಡೋದಕ್ಕೆಲ್ಲ ಇದೆ. ಇಲ್ಲಿ ನೋಡಿ ಬಟ್ಟೆಗಳು ಹೆಂಗಿದೆ, ಎಷ್ಟು ಚೆನ್ನಾಗಿದೆ. ಇಷ್ಟ ಆಗಿ ಒಂದು ತಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆಯಲ್ಲ ಈ ಸ್ಕರ್ಟ್. ಡಿಫ್ರೆಂಟ್ ಕಲರ್ಸಲ್ಲಿ ಇದೆ. ದೀಪು ಒಂದು ಕಲರ್ ಸೆಲೆಕ್ಟ್ ಮಾಡಿದ್ರು, ಅದನ್ನ ತಗೊಂಡಿದ್ದೀನಿ. ಇಟ್ಸ್ ಲವ್ಲಿ. ಚೆನ್ನಾಗಿದೆಯಲ್ಲ? How much is this for? 43 100. 20 dirham. ಇಲ್ಲಿ ಈ ತರದ ಮುದ್ದಾಗಿರುವಂತ ಪಾಟ್ಸ್ ಇದೆ ಅಂಡ್ ಬ್ಯೂಟಿಫುಲ್ ಆಗಿರೋದು ಫ್ಲವರ್ ಇದೆ. ಫ್ಲವರ್ ಅಲ್ಲ, ಐ ಡೋಂಟ್ ನೋ ವಾಟ್ ಇಸ್ ದಿಸ್, ಬಟ್ ದಿಸ್ ಇಸ್ ಇನ್ ಟ್ರೆಂಡ್ ಇವಾಗ. ಅದ್ರ ಜೊತೆಗೆ ಇಲ್ಲಿ ಲಿಪ್ಸ್ಟಿಕ್ ಹೋಲ್ಡರ್ ಇದೆ, ಚೆನ್ನಾಗಿದೆ ಇದು. ಆ್ಯಂಡ್ ಸಗದಾಗಿದೆಯಲ್ಲ, 40-50 ದಿರಮ್ ಅಂತೆ. ಆ್ಯಕ್ಚುಲಿ ಹೇಳಕ್ ಹೋದ್ರೆ ಇದು ಕಮ್ಮಿ ಅಂತಾನೆ ನಾನು ಹೇಳ್ತೀನಿ. ಯಾಕಂದ್ರೆ ಇದೇ ನಮ್ಮ ಜಿಮ್ಮಿ ಮಾಲ್, ಅಲೇನ್ ಮಾಲ್ ಎಲ್ಲ 150-80 ಜಾಸ್ತಿಗಿದೆ. ಕಮ್ಮಿ ಮಾಡ್ತಾರೆ ಅಂದವ್ರೆ, ಲೆನ್ಸಿ ಎಷ್ಟು ಮಾಡ್ತಾರೆ ಅಂತ. ಐ ಥಿಂಕ್ ಇದು ತಗೋತೀನಿ. ಚೆನ್ನಾಗಿದೆಯಲ್ಲ ಬೇಬಿ ಲಿಪ್ಸ್ಟಿಕ್ ಹೋಲ್ಡರ್. ರೇಡಿಯಂ ಕಲರ್. ದೀಪು ಅವ್ರಿಗೆ ಒಂದು ಹ್ಯಾಟ್ ನೋಡ್ತಾ ಇದೀವಿ, ಬಿಕಾಸ್ ನಾಳೆ ಎಲ್ಲೋ ಹೋಗ್ತಾ ಇದೀವಿ, ಅಲ್ಲಿ ಬಿಸಿಲು ಜಾಸ್ತಿ ಇದೆ. ಕೊರಿಯಾ ಅಂದ್ರೆ ಮೇಕಪ್ ಎಲ್ಲ ಜಾಸ್ತಿ ಅಲ್ವಾ, ಸೊ ಇಲ್ಲಿ ಒಂದು ಬ್ಯೂಟಿ ಬ್ಲೆಂಡರ್ ಸ್ಟೋರಿಗೆ ಬಂದಿದ್ದೀನಿ. ಸಖತ್ ಸಾಫ್ಟ್ ಇದೆ. ನನ್ನ ಹತ್ರ ಇರೋ ಬ್ಲೆಂಡರ್ಗಿಂತ ತುಂಬಾ ಸಾಫ್ಟ್ ಇದೆ. ಆ್ಯಂಡ್ ಅದಕ್ಕೆ ಒಂದು ಸ್ಟ್ಯಾಂಡ್ ಬೇರೆ ಚೆನ್ನಾಗಿದೆ. ಸೊ ಇಲ್ಲಿ ತಗೋತಾ ಇದ್ದೀನಿ. ಈ ಸ್ಟೋರ್ ನೋಡಿ, ಚೈನಾ ಮಾರ್ಕೆಟ್ ಆ್ಯಂಡ್ ಕೊರಿಯಾ ಮಾರ್ಕೆಟ್ ತುಂಬಾನೇ ರೀಸನೇಬಲ್ ಪ್ರೈಸಲ್ಲಿ ನಿಮಗೆ ಚೆನ್ನಾಗಿರೋಂಥ ಪ್ರಾಡಕ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಕೊರಿಯಾ ಅಂದರೆ ಮೇಕಪ್ಗೆ ತುಂಬಾ ಫೇಮಸ್. ಎಲ್ಲ ಕಡೆ ಶೀಟ್ ಮಾಸ್ಕ್, ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಇತ್ತು. ನಾನು ಸ್ವಲ್ಪ ಪರ್ಚೇಸ್ ಮಾಡಿಕೊಂಡೆ. ಅದಾದಮೇಲೆ ಇಲ್ಲಿ ಎಳ್ನೀರು ಮಾರ್ತಾಯಿದ್ರು. ಹೇಗಿರ್ಬೋದು ಅಂತ ಟ್ರೈ ಮಾಡಿದ್ವಿ. ನೀರಂತೂ ತುಂಬಾ ರುಚಿಯಾಗಿತ್ತು. ಆ್ಯಂಡ್ ಇದು ನೋಡಿ, ಇಲ್ಲಿ ಕಟ್ ಮಾಡ್ತಾ ಇದ್ದಾರಲ್ಲ, ಇದು ಈ ರೀತಿ ಇದನ್ನು ಎಳ್ನೀರನ್ನ ಕಟ್ ಮಾಡುವಂಥ ಸ್ಟೈಲ್ ಎಷ್ಟು ಕ್ಲೀನ್ ಆಗಿದೆಯಲ್ಲ. ಇದ್ರ ಹೊರಗಡೆ ತೆಂಗಿನಕಾಯಿ ಚಿಪ್ಪಿತ್ತು ಅಂತಲೇ ಗೊತ್ತಾಗಲ್ಲ. ಅಲ್ಲಿಂದ ಬಿಸಿ ಬಿಸಿ ಆಗಿರುವಂಥ ಜೋಳ, ಅದ್ರ ಜೊತೆಗೆ ಚೆಸ್ನಟ್ಸ್. ಯು ಎನಲ್ಲಿ ಚೆಸ್ನಟ್ಸ್ ಅನ್ನೋ ಜಾಸ್ತಿನೇ ಅಲ್ಲಿ ಇಲ್ಲಿ ಮಾರ್ತಾ ಇರ್ತಾರೆ. ಇದೇನು ಅಂತ ಟ್ರೈ ಮಾಡೋಂಥ ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ. ಇಟ್ ವಾಸ್ ವೆರಿ ಟೇಸ್ಟಿ. ನನಗಿಷ್ಟ ಆಯಿತು. ದೀಪು ಅವ್ರಿಗೆ ಆ್ಯಾವ್ರೇಜ್ ಅಂತ ಅನ್ನಿಸ್ತು. ಆಮೇಲೆ ಡಿನ್ನರ್ಗೆ ಕಲಿ ಕಬಾಬ್ ಜೊತೆ ಮಟನ್ ಬಿರಿಯಾನಿ.
ಮಟನ್ ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ. ಗ್ಲೋಬಲ್ ವಿಲೇಜ್ ಇಂದ ಇಷ್ಟೆಲ್ಲ ತಗೊಂಡ್ವಿ. ನಾವು ನಮ್ಮ ರೂಮಿಗೆ ಹೋದ್ ನೋಡಿದ್ರೆ ಅಲ್ಲೊಂದು ಲೆಟರ್ ಇತ್ತು ನಮ್ಮ ಹೋಟೆಲ್ ಅವರಿಂದ. ಯಾಕಂದ್ರೆ ಅವರಿಂದ ತಪ್ಪಾಗಿತ್ತಲ್ವಾ, ಇವತ್ತು ಬ್ರೇಕ್ಫಾಸ್ಟ್ ಇರಲಿಲ್ಲ ನಮಗೆ ಬೆಳಿಗ್ಗೆ, ಆ್ಯಂಡ್ ಗೂಗಲಲ್ಲಿ ತಪ್ಪಾಗಿ ಹಾಕಿದ್ರಲ್ವ, ಸೊ ಅದಕ್ಕೋಸ್ಕರ ಒಂದು ಪುಟ್ಟ ನೋಟ್, ಅದ್ರ ಜೊತೆಗೆ ಒಂದು 2 ಜ್ಯೂಸ್ ಆ್ಯಂಡ್ ಫ್ರೂಟ್ಸ್. ಫೈನಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ವಾಟ್ಸ್ ಟೈಮ್? 11. ಓಕೆ, 11 ಆಗಿದೆ. ಬೇಗ ನಿದ್ದೆ ಮಾಡಬೇಕು. ಆ್ಯಂಡ್ ರೂಮಿಗೆ ಬಂದರೆ ಈ ಥರದ ಸರ್ಪ್ರೈಸ್. ಸೊ ಐ ಥಿಂಕ್ ಈ ಥರ ಎಲ್ಲ ಹೋಟೆಲ್ಸ್ ಅವರು ಗೆಸ್ಟ್ಗೆ ಅಪ್ಸೆಟ್ ಆದಾಗ ಕವರ್ ಅಪ್ ಮಾಡೋದು ಒಳ್ಳೇದು ಅಲ್ಲ. ದೇ ಶುಡ್, ಬಿಕಾಸ್ ಎಂಡ್ ಆಫ್ ದ ಡೇ ವಿ ಪೇ. ಆ್ಯಂಡ್ ಹಾಸ್ಪಿಟಾಲಿಟಿಲಿ ಇರೋದ್ರಿಂದ ಎಷ್ಟು ಚೆನ್ನಾಗಿ ಹಾಸ್ಪಿಟಾಲಿಟಿ ಕೊಡ್ತಾರೆ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ಸೊ ಬೆಳಿಗ್ಗೆ ಅವ್ರ ಕಡೆಯಿಂದ ಮಿಸ್ಟೇಕ್ ಆಗಿತ್ತು, ಬ್ರೇಕ್ಫಾಸ್ಟ್ ಇಲ್ಲ, ವಿ ವಿಲ್ ಟ್ರೈ ಆ್ಯಂಡ್ ಡೂ ಸಮಥಿಂಗ್ ಅಂತ ಹೇಳಿದವರು. ಆಮೇಲೆ ಸುದ್ದಿನೇ ಬಂದಿಲ್ಲ ಅವ್ರ ಕಡೆಯಿಂದ, ವಿಚ್ ಆಬ್ವಿಯಸ್ಲಿ ಇರಿಟೇಟೆಡ್ ಅಸ್, ಬಟ್ ವಿ ಕೆಪ್ಟ್ ಕ್ವೈಟ್. ಎನಿವೇಸ್, cheers. ಫ್ರೆಶ್ ಆರೆಂಜ್ ಜ್ಯೂಸ್, ಇದ್ರ ಜೊತೆಗೆ ಒಂದು ಫ್ರೂಟ್ ಬೌಲ್. ನನ್ನ ಫೇವ್ರೇಟ್ ಇದೆ ಇದರಲ್ಲಿ, ಲಿಂಚಿ. ಓಕೆ, ಸರಿ, ಮುಗಿಸೋಣ ವಿಡಿಯೋನ. ಇವತ್ತು ತುಂಬಾ ಸುಸ್ತಾಗಿದೆ, ಟಯರ್ಡ್ ಆಗಿದೆ, ಬಟ್ ಮಸ್ತ್ ಆಗಿದೆ. ವಿ ಎಂಜಾಯ್ ದ ಡೇ, ರೈಟ್? ಡೇ ಸ್ಟಾರ್ಟೆಡ್ ವೆರಿ ಬ್ಯಾಡ್ಲಿ, ಬಟ್ ಡೇ ಎಂಡೆಡ್ ಗ್ರೇಟ್. ಯಾ, ತುಂಬಾ ಚೆನ್ನಾಗಿದೆ ಗ್ಲೋಬಲ್ ವಿಲೇಜ್. ಅಂಡ್ ತುಂಬಾ ವಾಕಿಂಗ್ ಇದೆ, ಚೆನ್ನಾಗಿ ಅನಿಸ್ತು ಎಕ್ಸರ್ಸೈಸ್ ಎಲ್ಲ ಮಾಡಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಐ ಹೋಪ್ ಈ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ, ನಿಮ್ಮ ಕನಕನ ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್.